ಇದೇ ತಿಂಗಳ 22ನೇ ತಾರೀಕದಂದು ಶ್ರೀರಾಮ ಜನ್ಮಭೂಮಿಯಾದಂಥ ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಇರ್ತಕ್ಕಂಥದ್ದು. ಅದರಂತೆ ತಾವು ನೋಡ್ಬೋದು ಈ ಒಂದು ಚಿತ್ರವನ್ನು ಬಾಲರಾಮ ರಾಮಲಲ್ಲಾರ ಪ್ರಥಮವಾಗಿ ಕೂಡಿಸುವಂಥ ಮೂರ್ತಿ. ಈ ಒಂದು ರಾಮಲಲ್ಲಾ ಮೂರ್ತಿಯ ವಿಶೇಷತೆಗಳು ಏನನ್ನು ತಿಳ್ಕೊಂಡು ಬನ್ನಿ. ಮೊದಲನೇದಾಗಿ ತಾವು ನೋಡ್ಬೋದು ಮೂರ್ತಿಯ ಮೇಲ್ಗಡೆ ಸ್ವಸ್ತಿಕ್ ಚಿತ್ರ ಇರ್ತಕ್ಕಂಥದ್ದು. ಸ್ವಸ್ತಿಕ್, ಓಂ, ಚಕ್ರ, ಗದಾ ಮತ್ತು ಸೂರ್ಯನ ಚಿತ್ರ ಇರ್ತಕ್ಕಂಥದ್ದು. ಅದರಂತೆ ಆ ಮೂರ್ತಿಯ ಬಲಭಾಗ ಮತ್ತು ಎಡಭಾಗಕ್ಕೂ ಯಾವ ಮೂರ್ತಿಗಳನ್ನು ಕೆತ್ತನೆ ಮಾಡಿದ್ದಾರೆ ಅಂತ ತಿಳ್ಕೊಂಡು ಬನ್ನಿ. ಬಲಭಾಗಕ್ಕೆ ನೋಡಿದರೆ ಮತ್ಸ್ಯ ಇರ್ತಕ್ಕಂಥದ್ದು, ಕೂರ್ಮ, ವರಾಹ, ನರಸಿಂಹ, ವಾಮನ, ಹನುಮಂತ, ಕಮಲ ಈ ಥರದ ಚಿತ್ರಗಳನ್ನು ಕೆತ್ತನೆ ಮಾಡಿರ್ತಕ್ಕಂಥದ್ದು. ಇನ್ನು ಮೂರ್ತಿಯ ಎಡಭಾಗಕ್ಕೆ ಬಂದರೆ ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ, ಗರುಡ ನೋಡಿ. ಅದೇ ರೀತಿ ಈ 4 ನೋಡಿ ಮೇನ್ ಪಾತ್ರಗಳು ರಾಮ, ಕೃಷ್ಣ, ಬುದ್ಧ, ಕಲ್ಕಿ. ಹಾಗೆ ಮೂರ್ತಿಯ ಕೆಳಗಡೆ ತಳಭಾಗಕ್ಕೆ ಬಂದರೆ ರಾಮಲಲ್ಲಾ ಮೂರ್ತಿಯು ಎಷ್ಟಿದೆಯಪ್ಪ ಅಂತಂದರೆ ಉದ್ದ ಬಂದ್ಬಿಟ್ಟು 4.24 ಅಡಿ, ಅಗಲ 3 ಅಡಿ. ಅದರಂತೆ ತೂಕ 200 kg ಇರ್ತಕ್ಕಂಥದ್ದು. ಈ ಒಂದು ಮೂರ್ತಿಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಇದೇ ತಿಂಗಳ 22ನೇ ತಾರೀಕು ಅದ್ಧೂರಿಯಾಗಿ ಜರುಗತಕ್ಕಂಥದ್ದು ತಮಗೆಲ್ಲರೂ ಗೊತ್ತಿದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸಕಲ ಭಾರತೀಯರೆಲ್ಲರೂ ಒಂದು ಸಾಕ್ಷಿಯಾಗೋಣ ಅಂತ ತಿಳಿಸ್ತಾ, ಶ್ರೀರಾಮ ಮರ್ಯಾದ ಪುರುಷೋತ್ತಮನ ಆಶೀರ್ವಾದಕ್ಕೆ ಎಲ್ಲರೂ ಕೂಡ ಪಾತ್ರರಾಗೋಣ. ಇದು ಈ ಒಂದು ಮೂರ್ತಿಯ ವಿಶೇಷತೆಗಳಾಗಿದ್ದವು. ಇದೇ ರೀತಿ ಮತ್ತೆ ಹಲವು ವಿಷಯಗಳನ್ನು ತೊಗೊಂಡು ಮುಂದೆ ಬರ್ತಾ ಇರ್ತೀನಿ. ಅಂಟಿಲ್ ದೆನ್ ಥ್ಯಾಂಕ್ ಯು ಸೋ ಮಚ್. ಹೀಗೆ ACS ಕಡ್ಕೊಳ್ಳಿ ಯೂಟ್ಯೂಬ್ ಚಾನಲ್ ಮತ್ತು ನೋಡ್ತಾ ಇರಿ. ಥ್ಯಾಂಕ್ ಯು.